ಅರ್ಥಸಹಿತ ಶ್ರೀ ನಾಗಕವಚ ಸ್ತೋತ್ರಂ. ನಾಗರಾಜಸ್ಯ ದೇವಸ್ಯ ಕವಚಂ ಸರ್ವಕಾಮದಂ ಋಷಿರಸ್ಯ ಮಹಾದೇವೋ ಗಾಯತ್ರಿ ಛಂದ ಈರಿತಃ. ನಾಗರಾಜ ದೇವರ ಈ ಕವಚ ಸ್ತೋತ್ರವು ಅದ್ಭುತ ರಕ್ಷಾ ಕವಚವಾಗಿದ್ದು, ಭಕ್ತರ ಎಲ್ಲ ಉತ್ತಮ ಕಾಮನೆಗಳನ್ನು ಅಥವಾ ಆಸೆಗಳನ್ನು ಈಡೇರಿಸುವ ಶಕ್ತಿಯುಳ್ಳದ್ದಾಗಿದೆ. ಈ ಕವಚ ಸ್ತೋತ್ರದ ಋಷಿಯು ಮಹಾದೇವನಾಗಿದ್ದು, ಈ ಸ್ತೋತ್ರದ ಛಂದಸ್ಸು ಗಾಯತ್ರಿ ಛಂದಸ್ಸಾಗಿದೆ. ತಾರಾಬೀಜಂ ಶಿವಾಶಕ್ತಿ ಕ್ರೋಧಬೀಜಸ್ತು ಕೀಲಕಃ ದೇವತಾ ನಾಗರಾಜಸ್ತು ಫಣಾಮಣಿ ವಿರಾಜಿತಃ. ತಾರಾಬೀಜವು ಶಿವಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಕ್ರೋಧ ಬೀಜವು ಕೀಲಕವಾಗಿದೆ. ಅಂದರೆ ನಾಗರಾಜನ ಕೋಪವೇ ಇಲ್ಲಿ ದೈವಿಕ ರಕ್ಷಣೆಯ ಕೀಲಿಕೈ ಆಗಿದೆ ಅಂತ ಅರ್ಥ. ಪಣೆಯ ಮೇಲಿನ ದಿವ್ಯ ಮಣಿಯಿಂದ ಅಲಂಕರಿಸಲ್ಪಟ್ಟು ಪ್ರಕಾಶಿಸುವ ಮಹಾಶಕ್ತಿ ಈ ನಾಗರಾಜ ಆಗಿದ್ದಾನೆ. ಇಲ್ಲಿ ನಾಗರಾಜನು ಕೇವಲ ಸರ್ಪದ ರೂಪದಲ್ಲಿರ್ತಕ್ಕಂಥ ದೇವತೆ ಅನ್ನೋದಕ್ಕಿಂತ ದೈವಿಕ ಶಕ್ತಿ ಮತ್ತು ರಕ್ಷಣೆಯ ಪ್ರತೀಕ ಆಗಿದ್ದಾನೆ. ಫಣಾಮಣಿಯನ್ನು ಜ್ಞಾನ, ದಿವ್ಯ ಪ್ರಕಾಶ ಮತ್ತು ಆಂತರಿಕ ಶಕ್ತಿಯ ಸಂಕೇತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸರ್ವ ಕಾಮಾರ್ಥ ಸಿದ್ಧ್ಯರ್ಥೆ ವಿನಿಯೋಗ ಪ್ರಕೀರ್ತಿತಃ ಅನಂತೋ ಮೇ ಶಿರಃ ಪಾತು ಕಂಠಂ ಸಂಕರ್ಷಣ ಸ್ಥತ. ಭಕ್ತರೆಲ್ಲರ ಸತ್ಕಾಮನೆಗಳು ಮತ್ತು ಉದ್ದೇಶಗಳು ಸಿದ್ಧಿಯಾಗಬೇಕು ಅನ್ನೋದೇ ಈ ಕವಚ ಸ್ತೋತ್ರದ ಮುಖ್ಯ ಉದ್ದೇಶ ಆಗಿದೆ. ಅನಂತನಾಗನು ನನ್ನ ತಲೆಯನ್ನು ರಕ್ಷಿಸಲಿ. ಇಲ್ಲಿ ತಲೆ ಅಂದರೆ ಜ್ಞಾನ, ಚಿಂತನೆ ಮತ್ತು ಬುದ್ಧಿಗೆ ದೈವಿಕ ರಕ್ಷಣೆ ದೊರಕಲಿ ಅಂತ ಅರ್ಥ. ಸಂಕರ್ಷಣನಾಗನು ನನ್ನ ಕಂಠವನ್ನು ರಕ್ಷಿಸಲಿ. ಇಲ್ಲಿ ಕಂಠ ಅಂದರೆ ಮಾತು, ವಾಣಿ ಮತ್ತು ಅಭಿವ್ಯಕ್ತಿಯಲ್ಲಿ ಶುದ್ಧತೆ ಹಾಗೂ ರಕ್ಷಣೆ ಇರಲಿ ಅಂತ ಅರ್ಥ. ಕಾರ್ಕೋಟಕೋ ನೇತ್ರಯುಗ್ಮಂ ಕಪಿಲಃ ಕರ್ಣಯುಗ್ಮಕಂ ವಕ್ಷಸ್ಥಲಂ ನಾಗಯಕ್ಷಃ ಬಾಹು ಕಾಲಭುಜಂಗಮಃ. ಕಾರ್ಕೋಟಕ ವಿಷವನ್ನು ಒಳಗೊಂಡಿರ್ತಕ್ಕಂಥ ನಾಗರಾಜನು ನನ್ನ 2 ಕಣ್ಣುಗಳನ್ನು ರಕ್ಷಿಸಲಿ. ಅಂದರೆ ಪರಿಶುದ್ಧವಾದುದನ್ನೇ, ಉತ್ತಮವಾದುದನ್ನೇ ನೋಡುವಂತೆ ಆಶೀರ್ವಾದ ಮಾಡಲಿ ಅಂತ ಅರ್ಥ. ಕಪಿಲನು ನನ್ನ 2 ಕಿವಿಗಳನ್ನು ರಕ್ಷಿಸಲಿ. ಇಲ್ಲಿ ಶುಭವಾದ ಮಾತು ಮತ್ತು ಜ್ಞಾನವನ್ನು ಆಲಿಸುವ ಶಕ್ತಿಯನ್ನು ನಾಗದೇವನು ನೀಡಲಿ ಅಂತ ಅರ್ಥ. ನಾಗಯಕ್ಷನು ನನ್ನ ವಕ್ಷಸ್ಥಲವನ್ನು ರಕ್ಷಿಸಲಿ. ಅಂದರೆ ಹೃದಯ ವೈಶಾಲ್ಯತೆಯನ್ನು ಕರುಣಿಸಿ ಧೈರ್ಯವನ್ನು ನೀಡಲಿ, ಜೀವಶಕ್ತಿಯ ರಕ್ಷಣೆಯನ್ನು ಮಾಡಲಿ ಅಂತ ಅರ್ಥ. ಕಾಲಭುಜಂಗಮನಾಗನು ನನ್ನ 2 ತೋಳುಗಳನ್ನು ರಕ್ಷಿಸಲಿ. ಅಂದರೆ ನನಗೆ ಕರ್ತವ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಕರುಣಿಸಲಿ ಅಂತ ಇದರ ಅರ್ಥವಾಗಿದೆ. ಉದರಂ ಧೃತರಾಷ್ಟ್ರಶ್ಚ ವಜ್ರನಾಗಸ್ತು ಪೃಷ್ಠಕಂ ಮರ್ಮಾಂಗಮಶ್ವಸೇನಸ್ತು ಪಾದಾವಶ್ವತರೋವತು. ಧೃತರಾಷ್ಟ್ರನಾಗನು ನನ್ನ ಉದರವನ್ನು ರಕ್ಷಿಸಲಿ. ಅಂದರೆ ದೇವನಾದ ನಾಗನು ಉತ್ತಮ ಜೀರ್ಣಶಕ್ತಿಯನ್ನು ನೀಡಿ ನನಗೆ ಆಂತರಿಕ ಶಕ್ತಿಯನ್ನು ಕರುಣಿಸಲಿ ಅಂತ ಅರ್ಥ. ವಜ್ರನಾಗನು ನನ್ನ ಬೆನ್ನನ್ನು ರಕ್ಷಿಸಲಿ. ಅಂದರೆ ದೇಹಕ್ಕೆ ಉತ್ತಮ ಸ್ಥಿರತೆ ಮತ್ತು ಬಲವನ್ನು ಕರುಣಿಸಲಿ ಅಂತ ಅರ್ಥ. ಅಶ್ವಸೇನನಾಗನು ನನ್ನ ಮರ್ಮಾಂಗಗಳನ್ನು ರಕ್ಷಿಸಲಿ. ಅಂದರೆ ದೇಹದ ಸೂಕ್ಷ್ಮ ಅಂಗಗಳನ್ನು ರಕ್ಷಣೆ ಮಾಡಿ ಸಂತಾನಾಭಿವೃದ್ಧಿಯನ್ನು ಕರುಣಿಸು ಅಂತ ಅರ್ಥ. ಅಶ್ವತರನಾಗನು ನನ್ನ 2 ಪಾದಗಳನ್ನು ರಕ್ಷಿಸಲಿ. ಅಂದರೆ ಜೀವನದ ಹಾದಿಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಎದುರಾದರೂ ಸಹ ನಮ್ಮ ಪ್ರಯಾಣದಲ್ಲಿ ಸ್ಥಿರತೆ ಇರಲಿ, ಒಳ್ಳೆಯ ಹಾದಿಯಲ್ಲೇ ನಡೆಯುವ ಸಾಮರ್ಥ್ಯವನ್ನು ಕರುಣಿಸು ಅಂತ ಈ ಮಾತಿನ ಅರ್ಥ. ವಾಸುಕಿಃ ಪಾತು ಮಾಂ ಪ್ರಾಚ್ಯೆ ಆಗ್ನೇಯಾಂತು ಧನಂಜಯಃ ತಕ್ಷಕೋ ದಕ್ಷಿಣೇ ಪಾತು ನೈಋತ್ಯಾಂ ಶಂಖಪಾಲಕಃ. ಪೂರ್ವ ದಿಕ್ಕಿನಲ್ಲಿ ವಾಸುಕಿ ನಾಗರಾಜನು ರಕ್ಷಣೆ ಮಾಡಲಿ. ಅಂದರೆ ಪೂರ್ವ ಸೂರ್ಯ ಉದಯಿಸ್ತಕ್ಕಂಥ ಸ್ಥಾನವಾಗಿದ್ದು, ನನ್ನ ಜೀವನದಲ್ಲಿಯೂ ಸಹ ಹೊಸ ಜ್ಞಾನ ಶಕ್ತಿಯ ಉದಯವಾಗುವಂತೆ ಹರಸು ಅಂತ ಅರ್ಥ. ಆಗ್ನೇಯ ದಿಕ್ಕಿನಲ್ಲಿ ಧನಂಜಯನಾಗನು ನನ್ನನ್ನು ರಕ್ಷಿಸಲಿ. ಅಂದರೆ ನನ್ನಲ್ಲಿನ ಅಗ್ನಿ ಸ್ವರೂಪದ ಜ್ಞಾನದ ತೇಜಸ್ಸು ಹಾಗೂ ಶಕ್ತಿಯನ್ನು ರಕ್ಷಣೆ ಮಾಡು ಅಂತ ಅರ್ಥ. ದಕ್ಷಿಣ ದಿಕ್ಕಿನಲ್ಲಿ ತಕ್ಷಕ ನಾಗರಾಜನು ನನ್ನನ್ನು ರಕ್ಷಿಸಲಿ.
ಅಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕಾಗಿದ್ದು ಅಶುಭ ಹಾಗೂ ಅಪಾಯಗಳಿಂದ ಕೂಡಿರ್ತಕ್ಕಂಥ ದಿಕ್ಕಾಗಿದೆ. ಅಂತಹ ಅಶುಭಗಳು ಮತ್ತು ಅಪಾಯಗಳಿಂದ ತಕ್ಷಕ ನಾಗರಾಜ ನಮಗೆ ರಕ್ಷಣೆಯನ್ನು ಕರುಣಿಸು ಅಂತ ಅರ್ಥ. ನೈಋತ್ಯ ದಿಕ್ಕಿನಲ್ಲಿ ಶಂಖಪಾಲ ನಾಗರಾಜನು ನನ್ನನ್ನು ರಕ್ಷಿಸಲಿ, ಅಂದರೆ ನಮ್ಮ ಜೀವನದಲ್ಲಿ ಸ್ಥಿರತೆ ಹಾಗೂ ಶಕ್ತಿಯನ್ನು ಕರುಣಿಸು ಅಂತ ಈ ಮಾತಿನ ಅರ್ಥ. ಮಹಾಪದ್ಮ ಪ್ರತೀಚ್ಯಾಂತು ವಾಯುವ್ಯಾಂ ಶಂಖನೀಲಕಃ ಉತ್ತರೇ ಕಂಬಲಃ ಪಾತು ಈಶಾನ್ಯಾಂ ನಾಗಭೈರವಃ. ಪಶ್ಚಿಮ ದಿಕ್ಕಿನಲ್ಲಿ ಮಹಾಪದ್ಮನಾಗರಾಜನು ನನ್ನನ್ನು ರಕ್ಷಿಸಲಿ, ಅಂದರೆ ಮಹಾಪದ್ಮನಾಗರಾಜನೇ ನಮಗೆ ರಕ್ಷಣೆ ಹಾಗೂ ಸ್ಥಿರತೆಯನ್ನು ಕರುಣಿಸು ಅಂತ ಅರ್ಥ. ವಾಯುವ್ಯ ದಿಕ್ಕಿನಲ್ಲಿ ಶಂಖ ನೀಲಕನಾಗನು ನನ್ನನ್ನು ರಕ್ಷಿಸಲಿ, ಅಂದರೆ ನಮ್ಮ ಜೀವನದ ಹಾದಿಯಲ್ಲಿ ನಾವು ನಿಂತ ನೀರಾಗದೆ ಸದಾ ಚಲಿಸುವಂತೆ ಅಥವಾ ಕಾರ್ಯಪ್ರವೃತ್ತರಾಗಿರುವಂತೆ ಹರಸು ಹಾಗೂ ರಕ್ಷಿಸು ಅಂತ ಅರ್ಥ. ಉತ್ತರ ದಿಕ್ಕಿನಲ್ಲಿ ಕಂಬಲನಾಗನು ನನ್ನನ್ನು ರಕ್ಷಿಸಲಿ, ಅಂದರೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ಸಮೃದ್ಧಿಯನ್ನು ಕರುಣಿಸು ಅಂತ ಅರ್ಥ. ಈಶಾನ್ಯ ದಿಕ್ಕಿನಲ್ಲಿ ನಾಗಭೈರವನಾಗನು ನಮ್ಮನ್ನು ರಕ್ಷಿಸಲಿ, ಅಂದರೆ ನಮ್ಮ ಭಯವನ್ನು ನಿವಾರಿಸಿ ನಮಗೆ ಆಧ್ಯಾತ್ಮಿಕ ಹಾಗೂ ದೈವಿಕ ರಕ್ಷಣೆಯನ್ನು ಕರುಣಿಸು ಅಂತ ಈ ಮಾತಿನ ಅರ್ಥ. ಊರ್ಧ್ವಂ ಚೈರಾವತೋದಸ್ಥಾತ್ ನಾಗಬೇತಾಳ ನಾಯಕಃ ಸದಾ ಸರ್ವತ್ರ ಮಾಂ ಪಾತು ನಾಗಲೋಕಾಧಿನಾಯಕಃ. ಮೇಲ್ಭಾಗದಲ್ಲಿನ ಅಂದರೆ ಆಗಸದಲ್ಲಿನ ಐರಾವತ ನಾಗದೇವನೇ, ಪಾತಾಳದಲ್ಲಿ ಅಥವಾ ಕೆಳಭಾಗದಲ್ಲಿ ನಾಗವೇತಾಳ ನಾಯಕರಾದ ನಾಗದೇವನೇ, ಸಕಲ ನಾಗಲೋಕದ ಅಧಿಪತಿಗಳಾದ ನಾಗದೇವತೆಗಳೇ, ಸದಾಕಾಲವೂ ಎಲ್ಲೆಡೆಯಲ್ಲಿಯೂ ನಮ್ಮನ್ನು ರಕ್ಷಿಸಿ ಅಂತ ಈ ಮಾತಿನ ಅರ್ಥ. ಇತಿ ಶ್ರೀ ನಾಗಕವಚ ಸ್ತೋತ್ರಂ ಸಂಪೂರ್ಣಂ.